ಸಮಾಜ ಸೇವೆ ಮಾಡ್ತಕ್ಕಂಥವ್ರು, ಸಮಾಜಮುಖಿಯಾಗಿರ್ತಕ್ಕಂಥವ್ರು ತಮ್ಮ ಇಡೀ ಬದುಕನ್ನು ತಮ್ಮ ಸ್ವಂತಕ್ಕಾಗಿ ಸ್ವಾರ್ಥಕ್ಕಾಗಿ ಮುಡುಪಾಗಿಡದೇನೆ ಸಮಾಜಕ್ಕಾಗಿ ಸಾರ್ವಜನಿಕರಿಗೋಸ್ಕರ ಯಾರು ಮುಡುಪಾಗಿಡ್ತಾರೆ ಅವರೆಲ್ಲರೂ ಕೂಡ ಈ ಸಮಾಜದ ಆಸ್ತಿ, ದೇಶದ ಆಸ್ತಿ ಅಂತಕ್ಕಂಥದ್ದನ್ನು ಇವತ್ತು ನಾವು ತಿಳ್ಕೋಬೇಕು. ಇವತ್ತು ನಾವು 58 ಜನರಿಗೆ, ಯಾಕಂದರೆ 58 ಜನರಿಗೆ ಯಾಕೆ ಸೀಮಿತಗೊಳಿಸಿದ್ದೀವಿ ಅಂತಂದರೆ ಇವತ್ತು 58ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಇದಕ್ಕೊಂದು ಮಹತ್ವ ಬರಲಿ ಅನ್ನೋ ಕಾರಣಕ್ಕೋಸ್ಕರ ನಾನು 50 ಜನರು ಕೊಡಬೇಕು ಅಂತ ಇದ್ದೆ. 50 ಜನರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಅಪಾರವಾದಂಥ ಸೇವೆ ಮಾಡಿರ್ತಕ್ಕಂಥವರು, ಅಪ್ರತಿಮ ಸೇವೆಯನ್ನು ಮಾಡಿರ್ತಕ್ಕಂಥವರು, ಇಂಥವರಿಗೆ ಆಯ್ಕೆ ಮಾಡಿ ಅಂತ ಹೇಳಿದ್ದೆ. ನಾನು ಮುಖ್ಯಮಂತ್ರಿಯಾಗಿ ಯಾರ ಹೆಸರನ್ನು ಹೇಳಲ್ಲ, ಒಂದು ಆಯ್ಕೆ ಸಮಿತಿ ಮಾಡೋಣ. ಆಯ್ಕೆ ಸಮಿತಿಯವರು ಯಾರನ್ನು ತೀರ್ಮಾನ ಮಾಡ್ತಾರೋ ಅವರು ಕೋಣ. ಈ ಸರಿ ಯಾರದೇ ಪ್ರಭಾವಕ್ಕೆ ಒಳಗಾಗೋದು ಬೇಡ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೆ. ನಾನು ಆಯ್ಕೆ ಸಮಿತಿ ಸಭೆಯಲ್ಲಿ ಒಂದು ದಿನ 2-3 ಗಂಟೆ ಭಾಗವಹಿಸಿದ್ದೆ. ಅದು ನಾನು ಒಬ್ಬರ ಹೆಸರನ್ನು ಹೇಳಲಿಲ್ಲ, ಅದು ಒಬ್ಬರೇ ಹೆಸರು ಹೇಳಿದೆ. ಅವರು ಅಯ್ಯಪ್ಪನ್ ಅಂತೇಳಿ ಅವ್ರ ಹೆಸರು ಮಾತ್ರ ಹೇಳಿದ್ದೆ. ಅವ್ರು ಇವತ್ತು ಬಂದಿಲ್ಲ, ಅವರು ICR ಡೈರೆಕ್ಟರ್ ಜನರಲ್ ಆಗಿದ್ದಾರೆ. ಅವ್ರ ಹೆಸರು ಹೇಳಿದೆ. ಅವರು ಯಳಂದೂರಿನಲ್ಲಿ ಊಟದವರು, ಹಾಗಾಗಿ ಚಾಮರಾಜನಗರ ಜಿಲ್ಲೆಯವರು. ಚಾಮರಾಜನಗರ ಜಿಲ್ಲೆಗೂ ಕೊಟ್ಟಾಗ್ತದೆ. ಅವ್ರಿಗೆ ಡೆಲ್ಲಿನಲ್ಲಿ ಏನೋ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಬರಲಿಲ್ಲ. ಡೆಲ್ಲಿನಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಕನ್ನಡಿಗರು. ಹಾಗಾಗಿ ಅವರು ಅಪ್ರತಿಮವಾದಂಥ ಸೇವೆಯನ್ನು ಕೃಷಿ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಅವರಿಗೆ ಕೊಡ್ತಕ್ಕಂಥದ್ದನ್ನು ಇವತ್ತು ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅವ್ರು ಬಂದಿಲ್ಲ, ಅವ್ರ ಮನೆಗೆ ಹೋಗಿ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅವರೊಬ್ಬರನ್ನ ಬಿಟ್ಟರೆ ಇನ್ನು ಉಳಿದೆಲ್ಲನೂ ಕೂಡ ಹೆಚ್ಚು ಕಡಿಮೆ ಆಯ್ಕೆ ಸಮಿತಿಯವರು 3-4 ದಿನ ಚರ್ಚೆ ಮಾಡಿ ಈ ಎಲ್ಲ ಮಹನೀಯರುಗಳನ್ನು, ಸಾಧಕರನ್ನು ಆಯ್ಕೆ ಮಾಡಿದ್ದಾರೆ. ನಾನು ಆಯ್ಕೆ ಸಮಿತಿಯವರಿಗೆ ಸರ್ಕಾರದ ಪರವಾಗಿ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಶ್ರೀಮತಿ ಉಮಾಶ್ರೀ ಅವ್ರಿಗೂ ಕೂಡ ಅವರು ಚಲನಚಿತ್ರ ರಂಗದಲ್ಲಿ ಇರೋದರಿಂದ ಭಾಳ ಜನರ ಪರಿಚಯ ಇದೆ. ಹಾಗಾಗಿ ಅವರ ಕೊಡುಗೆನೂ ಕೂಡ ಭಾಳ ಇದೆ. ಹಾಗಾಗಿ ಉಮಾಶ್ರೀ ಅವರಿಗೆ ಕನ್ನಡ ಆ್ಯಂಡ್ ಕಲ್ಚರ್ ಇಲಾಖೆ ಕೊಟ್ಟದು ಭಾಳ ಸಾರ್ಥಕ ಆಯಿತು ಅಂತೇಳಿ ನನಗೆ ಅನಿಸುತ್ತೆ. ಹಾಗಾಗಿ ಸಾಧ್ಯವಾದ ಮಟ್ಟಿಗೆ ಯಾರು ಎಲೆಮರೆ ಕಾಯಿಯಾಗಿ ಕೆಲಸ ಮಾಡ್ತಾಯಿದ್ರು, ಅರ್ಜಿಗಳನ್ನೇ ಹಾಕೊಳ್ಳದೇ ಇದ್ದರು. ಇವತ್ತು ಭಾಳ ಜನ ಅರ್ಜಿಗಳನ್ನು ಹಾಕಿದ್ರು. ಅರ್ಜಿ ಹಾಕಿದವ್ರಿಗೂ ಕೆಲವರು ಸಿಕ್ಕಿದೆ, ಆಯ್ಕೆ ಮಾಡಿದ್ದಾರೆ. ಅರ್ಜಿ ಹಾಕದೇ ಇದ್ದವ್ರಿಗೂ ಕೂಡ ಆಯ್ಕೆ ಮಾಡಿದ್ದಾರೆ, ಗುರುತಿಸಿ. ಅವ್ರನ್ನೆಲ್ಲ ಗುರುತಿಸಿ ಇವತ್ತು ಆಯ್ಕೆ ಮಾಡಿರ್ತಕ್ಕಂಥದ್ದು ಭಾಳ ನನಗೆ ಸಂತೋಷ ತಂದಿದೆ. ನಮ್ಮ ಸರ್ಕಾರಕ್ಕೆ ಹೆಮ್ಮೆ ಅನಿಸಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಕನ್ನಡ ರಾಜ್ಯೋತ್ಸವದ ಬಗ್ಗೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ, ಎಲ್ರಿಗೂ ಕೂಡ ಗೊತ್ತಿದೆ. ಈಗಾಗಲೇ ಅನೇಕ ವಿವರಣೆಗಳನ್ನು ಇಲ್ಲಿವರೆಗೆ ಕೊಟ್ಟಿದ್ದಾರೆ. ವಿವರಣೆ ಕೊಡ್ತಕ್ಕಂಥವರು ಭಾಳಷ್ಟು ವಿವರಣೆಗಳನ್ನು ಕೊಟ್ಟಿದ್ದಾರೆ. ಬಹುಶಃ ನಿಮಗೆಲ್ರಿಗೂ ಕೂಡ ರಾಜ್ಯೋತ್ಸವದ ಮಹತ್ವ ಮತ್ತು ಅದರ ಹಿನ್ನೆಲೆ ನಿಮಗೆಲ್ಲ ಅರ್ಥ ಆಗಿದೆ. ಕನ್ನಡ ಭಾಷೆ ಸುಮಾರು 2000 ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಭಾಷೆ. ಈ ಭಾಷೆ ಜಗತ್ತಿನ ಯಾವುದೇ ಭಾಷೆಗೂ ಕೂಡ ಕಡಿಮೆ ಇಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನಕೊಳ್ಳಲಿಕ್ಕೆ ಇಷ್ಟಪಡ್ತಾರೆ. 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದ್ದಾವೆ ಅಂತಂದಾಗ, ಇದನ್ನು ನಾವು ನೋಡಿದಾಗ ಕನ್ನಡ ಸಾಹಿತ್ಯ ಯಾವುದೇ ಜಗತ್ತಿನ ಯಾವುದೇ ಸಾಹಿತ್ಯಕ್ಕೆ ಸರಿಸಾಟಿ ಆಗಬಲ್ಲದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಕೂಡ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ನಮ್ಮ ಸಾಹಿತಿಗಳು ಯಾರಿಗೂ ಕೂಡ ಕಡಿಮೆ ಇಲ್ಲ. ಬಹುಶಃ ನಮ್ಮ ಸಾಹಿತ್ಯವನ್ನು ಏನು ರಚನೆ ಮಾಡಿದ್ದಾರೆ ನಮ್ಮ ಸಾಹಿತಿಗಳು ಕನ್ನಡದಲ್ಲಿ, ಹಳಗನ್ನಡ ಇರ್ಬೋದು, ಹೊಸಗನ್ನಡ ಇರ್ಬೋದು, ಮಧ್ಯಮ ಕನ್ನಡ ಇರ್ಬೋದು, ಇತ್ತೀಚಿನ ಆಧುನಿಕ ಕನ್ನಡ ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಿರ್ಬೋದು, ಆ ಎಲ್ಲ ಸಾಹಿತ್ಯವನ್ನು ಬೇರೆ ಬೇರೆ ಭಾಷೆಗೆ ನಾವು ತರ್ಜುಮೆ ಮಾಡಿ
ಬೇರೆ ಬೇರೆ ಭಾಷೆಯಲ್ಲಿ ಇಂಗ್ಲೀಷ್ನಲ್ಲಿ ತರ್ಜುಮೆ ಮಾಡಿದರೆ ಬಹುಶಃ ನಮಗೆ ನೊಬೆಲ್ ಪ್ರೈಜು ಕೂಡ ಸಿಗ್ತಿತ್ತ ಏನೋ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ. ಅದರಿಂದ ಅಷ್ಟೊಂದು ಸಂಪದ್ಭರಿತವಾದಂಥ ಒಂದು ಭಾಷೆ ಕನ್ನಡ. ಆ ಕನ್ನಡವನ್ನು ಬೆಳೆಸ್ತಕ್ಕಂಥ ಉಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಇವತ್ತು ಕರ್ನಾಟಕ ಏಕೀಕರಣ ಆದಮೇಲೆ, ಏಕೀಕರಣ ಆಗೋದಕ್ಕಿಂತ ಮುಂಚಿತವಾಗಿ ಭಾಳ ಜನ ಏಕೀಕರಣಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಬಹುಶಃ ಸ್ವಾತಂತ್ರ್ಯ ನಮಗೆ ಬಂದ ಮೇಲೆ 1947ರಲ್ಲಿ, ಆಮೇಲೆ ಇದು ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆಗಬೇಕು ಅಂಥೇಳಿ ದೊಡ್ಡ ಹೋರಾಟ ಪ್ರಯತ್ನಗಳೆಲ್ಲ ನಡೆದಿದ್ದಾವೆ. ಆಲೂರು ವೆಂಕಟರಾಯರು ಕನ್ನಡ ಕುಲ ಪುರೋಹಿತ ಅಂತೇಳಿ ನಾವು ಕರಿತೀವಿ. ಅವರು ಸೈಮನ್ ಕಮಿಷನ್ ಮುಂದೆ ಮಾಡಿರ್ತಕ್ಕಂಥ ವಾದ, ಕನ್ನಡ ಇವತ್ತು ಇಷ್ಟೊಂದು ವಿಶಾಲ ಕರ್ನಾಟಕ ಇವತ್ತು ನಮಗೆ ಸಿಕ್ಕಿದ್ರೆ ಆಲೂರು ವೆಂಕಟರಾಯರು ಮತ್ತು ಇತರರ ಎಲ್ಲರ ಶ್ರಮದಿಂದ ಅಂತಕ್ಕಂಥದ್ದನ್ನು ಇವತ್ತು ನಾವು ಅರ್ಥ ಮಾಡ್ಕೋಬೇಕು. ನಾವೆಲ್ಲ